ಬರವ ಅಳಿಂದ್ರೆ ಯಾಕೆ ಕೊಡ್ಲಿಲ್ಲ ಊಟಕ್ಕೆ? ಅವು ನಾನು ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದಾವಲ್ರಿ, ಅದಕ್ಕೆ ಮತ್ತೆ ಅವನ್ನೆಲ್ಲ ತೆಗೆಸ್ಕೋಬೇಕು, ಎಲ್ಲ ಹೊಂದಿಸ್ಬೇಕು. ಅದಕ್ಕೆ ನೀವು ಒಟ್ಟ ಹೋಗ್ಬರ್ರಿ, ನನಗೆ ಅಡ್ಡಾಡಿ ಸುಸ್ತಾಗಿತ್ತು ಅಂದರಿ. ಮಲ್ಲಪ್ಪ ಮಾಸ್ತರ ನೆಲದ ಮ್ಯಾಗ ನಿಂದ್ರವಲ್ಲ. ಏನ್ತಿ ತಹಶೀಲ್ದಾರ್ ಆಗ್ಯಾಳ ಮತ್ತು ಖುಷಿ ಆಗಂಗಿಲ್ಲನ್ರಿ? ಅಕ್ಕ ವಿ ಐ ಪಿ ಆಗ್ಬಿಟ್ಲು. ಏ ಮಂಗ್ಯ ಹೇಳ, ಇನ್ನೂ ಏನಿಲ್ಲ ಎಂತಿಲ್ಲ ಮಾತಾಡಕತ್ ನೋಡಿದು. ಹೌದು ಬೇ, ವಿ ಐ ಪಿನ ನೀನು? ನಿನ್ ಭೇಟಿ ಆಗಕ್ಕೆ ಬರ್ಬೇಕಂದ್ರ ವಾಸಮನ್ ಪರ್ಮಿಷನ್ ತೊಗೊಂಬರ್ಬೇಕವ ನಾವು. ಇನ್ನೇನಕ್ಕ, ಏನು ಕಾರ್ ಕೊಡ್ತಾರ, ಕೈ ತುಂಬ ಸಂಬಳ, ಸಂಬಳಕ್ಕಿನ ಗಿಂಬಳನ ಭಾಳ ಇರ್ತೈತಿ. ಲೈಫ್ ಜಿಂಗಲಲ್ಲ ಇರ್ತೈತಿ ಮನಿಂದ. ನೋಡ್ರಿ ನಾ ಮುಂದೆ ಡಾಕ್ಟರ್ ಆದ್ರೂ ಮತ್ತೆ ಎಮ್ ಡಿ ಮಾಡಬೇಕು, ಅವು ಏನೇನೋ ಪಿ ಜಿ ಗಿಜಿ ಅವು ಎಷ್ಟೋ ಕೊಂಡ ಮಾಡಬೇಕು. ಒಂದು 10 ವರ್ಷ ಆದಮೇಲೆ ನನಗೆ ಒಳ್ಳೆ ಪೊಸಿಷನ್ ಬರ್ತೈತಿ ಅಲ್ಲಿವರೆಗೂ. ಆದ್ರೆ ನಿನ್ನಂಗೆ ಅಂಕರು ಆಗಂಗಿಲ್ಲ ಬಿಡು. ಏನೇನಾರ ಮಾತಾಡ್ಕೊಂತ ಸುಮ್ಮಿರ್ಲಿ. ಅಯ್ಯ ನಾ ಏನಾರ ಮಾತಾಡಕತ್ತೀನಿ, ನಾನು ಇದ್ದದ್ದು ಹೇಳಕತ್ತೀನಿ. ಹಂಗಾರ ಮಾಮ ನೌಕರಿ ಬಿಡ್ತಾನ? ಯಾಕ ಅವ್ರ್ಯಾಕೆ ನೌಕರಿ ಬಿಡ್ತಾರ? ಏನ್ತಿ ತಹಶೀಲ್ದಾರ್ ಆದಾಗ ಮಾಮ ಬರೀ ಆ ಕನ್ನಡ ಶಾಲೆ ಮಾಸ್ತರ್ಕಿ ಯಾಕೆ ಮಾಡಕ್ ಹೋಗ್ತಾನ? ಇನ್ನು ನಿನ್ನ ಹಿಂದೆ ಅಡ್ಡಾಡ್ತಾನ ಮಾಮ, ರೊಕ್ಕ ಎನಿಸ್ಬೇಕಲ್ಲ ಚೆಸ 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 ಅಂತೇಳಿ. ನಿನ್ನ ಹಿಂದೆ ಅಡ್ಡಾಡ್ತಾನ ನಿನ್ನ ಮಾಮ ರೊಕ್ಕ ಎನ್ಸಾಕ. ನನ್ನ ಗಂಡ ಅಂತವಲ್ಲಲ್ಲಿ, ರೊಕ್ಕಕ್ಕೆಂದು ಆಸೆನೂ ಪಟ್ಟಿಲ್ಲ, ಆಸೆ ಪಡಂಗಿನೂ ಇಲ್ಲ. ಅಪ್ಪ ಅವ್ವ ಅಮ್ಮ ಅಜ್ಜ ಕಾಕ ಚಿಗವ್ವ ನನಗೆ ನಿಷ್ಠೆಯಿಂದ ಬದುಕಂತೆ ಕಲಿಸ್ಕೊಟ್ಟಾರ. ನಿಮ್ಮ ಮಾಮ ಯಾವತ್ತೂ ಅನ್ಯಾಯ ಮಾಡಕ್ ಹೋಗ್ಬೇಡ, ಅನ್ಯಾಯದಿಂದ ಇನ್ನೊಬ್ರು ದುಡ್ಡು ಇಸ್ಕೊಳಕ್ ಹೋಗ್ಬೇಡ ಅಂತ ಕಲಿಸ್ಕೊಟ್ಟಾರ. ಈ ಲಂಚ ಅನ್ನೋದು ಅಯ್ಯ, ಮತ್ತೆ ಈ ನೌಕರಿ ತಗೊಂಡು ಏನ್ ಮಾಡ್ತಿ? ತಳ ಬಂದ್ರಲ್ಲ ಮುಂದೆ ಜಿಮ್ಜಾಮ್ ಆಗಿರೋದು. ನನಗೇನಾರ ಅಂತ ನೌಕರಿ ಸಿಕ್ಕಿತ್ತಂದ್ರನ ನೋಡಾಕತ್ತಿ ಇಡೀ ಊರ ಖರೀದಿ ಮಾಡ್ತಿದ್ದೆ. ಏ ಸುಮ್ ಕುಂದಿರ್ತೇನ? ಚೈತ್ರವ ಅಂತ ಮಾತು ನಮ್ಮ ಮನೆ ಮಾತಾಡಕ್ಕೆ ಹೋಗ್ಬೇಡ. ಯಾವಾಗ್ಲೂ ಅನ್ಯಾಯ ಮಾಡಿ ಬದುಕಬಾರ್ದವ, ನಿಷ್ಠೆಯಿಂದ ಬದುಕಬೇಕು. ದೊಡ್ಡಕ್ಕೆ ಅದೀವ, ಮತ್ತೆ ದೊಡ್ಡವರಾಗಿಂದ ಈ ಅಣ್ಣನ ನೆನಪು ಹಾರ್ಬೇಡ. ಅಣ್ಣ, ನಾ ಎಷ್ಟೋ ದೊಡ್ಡಕ್ಕೆ ಆದ್ರೂ ನಾನು ನಿನ್ಕಿನ ಸಣ್ಣಕಿನ. ನಾನು ನೌಕರಿ ಒಳಗೆ ದೊಡ್ಡಕ್ಕೆ ಆಗಿರ್ಬೇಕು, ಆದ್ರೆ ಯಾವತ್ತಿದ್ರು ನಾನು ನಿನ್ನ ತಂಗಿನ, ನೀ ನನ್ನ ಅಣ್ಣನ. ಬರೋಬ್ಬರಿ ಹೇಳಿದ್ ನೋಡುವ ಪರವ. ಅಲ್ವೇ ಪರವ, ಈಗ ನೀನು ದೊಡ್ಡ ನೌಕರಿ ಸೇರ್ಕೊಂಡಿಯಲ್ಲ, ಇವು ನಿಮ್ಮ ಕೈಯಾಗ ಈ ನೌಕರಿ ಪಾಕ್ರಿ ಮಾಡಿಸು ಇರಂಗಿಲ್ಲನ? ಹಂಗತಿ ಇತ್ತಂದ್ರೆ ಅನ್ನೊಂದೊಟ್ಟು ಪರ್ಮನೆಂಟ್ ನೌಕರಿ ಮಾಡಿಸಿ ಕೊಟ್ಬಿಡುವ ಮುಂದೆ. ಈಗ ಅಲ್ಲ, ಮುಂದೆ ನೀನು ಜಾಯ್ನ್ ಆದಮೇಲೆ ಸ್ವಲ್ಪ ನಿಮ್ಮ ಅಣ್ಣಂದೊಟ್ಟು ದೊಡ್ಡ ನೌಕರಿ ಮಾಡಿಸ್ಕೊಡು. ಹಂಗೆ ರೇಣು ನಂದಿಟ್ಟು ನೋಡುವ, ಆಕಿಗೂ ಒಂದು ಎಲ್ಲರ ಹಂಗೆ ಒಂದು ನೌಕರಿ ಮಾಡಿಸ್ಕೊಡಲ್ಲ. ಆಯ್ತಪ್ಪ, ಇದನ್ನೆಲ್ಲ ನೀವು ಹೇಳ್ಬೇಕಣ್ಣ, ಯಾಕೆ ನನಗೆ ಗೊತ್ತಾಗಂಗಿಲ್ಲಣ್ಣ. ನೀವು ಹೇಳಿದ್ರಷ್ಟ ಮಾಡ್ತೀನಿ ನಾ ಇದನ್ನ, ಅದು ನನ್ನ ಕರ್ತವ್ಯ. ಕರ್ತವ್ಯ ಅಂತ ಈಗ ಅಂತಿ ಬಿಡುವ, ಆ ಕುರ್ಚಿಯ ಕೂತಿಂದ ಆ ದೌಲತ್ತ ಬೇರೆ ಇರ್ತತಿ. ಆವಾಗ ಮತ್ತು ನೀನು ಯಾರು ಅನ್ನೋಂಗ ಆಗ್ಬಾರ್ದವ. ಅಣ್ಣ, ನನ್ನ ನೀ ಇಷ್ಟ ಅಣ್ಣ ಅರ್ಥ ಮಾಡ್ಕೊಂಡಿದ್ದ. ನಿಮ್ಮ ತಂಗಿ ಹೆಂಗದ ಅಂತ ನಿನಗೆ ಗೊತ್ತಿಲ್ಲ. ಗೊತ್ತೈತಿ, ಆದ್ರೆ ಅಧಿಕಾರ ಅನ್ನೋದೈತಿ ನೋಡುವ, ಮನುಷ್ಯನ ಬದಲು ಮಾಡಿಬಿಡ್ತತಿ ಪಾರವ. ನೀವೆಲ್ಲಾರು ಬದಲಾಗ್ಬೋದು, ಆದ್ರೆ ಪಾರವ್ವ ಯಾವತ್ತಿಗೂ ಬದಲಾಗಲ್ಲ. ಈಗ ಹೆಂಗದಾಳ ಮುಂದೂ ಹಂಗ ಇರ್ತಾಳ, ಆಕೆ ಯಾವತ್ತೂ ಬದಲಾಗಲ್ಲ. ಶ್ರೀಕಾಂತ್ ಅಣ್ಣ ಬರ್ತೀನಂತಂದ, ನಾನು ಫೋನ್ ಹಚ್ಚಿದ್ದೆ, ಏ ಬಂದವ ಅಂತ ಅಂದ. ಇನ್ನೂ ಆದ್ರೂ ಬಂದಿಲ್ಲ ನೋಡು. ಬರೀ ಸುಳ್ಳು ಹೇಳ್ತಾನವ ಅಣ್ಣ, ಬರೀ ಕಾಗಿ ಹಾರಿಸ್ತಾನ. ಇಲ್ಲಿಲ್ಲವ, ನನಗೆ ಬರ್ತೀನಿ ಅಂತಂದಿದ್ದ, ಬರ್ತೀನಿ ಅಂದ್ರೆ ಬರ್ತಾನವ ಅಣ್ಣ. ಇನ್ನೇನು ಇಷ್ಟು ಸರ್ವತ್ತಾಗೈತಿ, ಇನ್ನೇನು ಬರ್ತಾನ ಬೇ? ಇನ್ನೇನು ಬರ್ತತಿ ಹೇಳು? ಇನ್ನೇನು ಶ್ರೀಕಾಂತನ ಲಗ್ನ ಮಾಡೋದು ಏನು ಹಿಂಗ ಬಿಡುದ, ನೀನು ಸನ್ಯಾಸಿ ಮಾಡೋದಂತ ಏನು ವಿಚಾರ ಮಾಡಿರೇನ? ಗಂಡ ಎಂತಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ರೆ ಸುಮ್ಮ ಅದಿರಿ. ಆತಿ ಹೋಗ್ಬಿಡ್ತಿ ತೋರಿ. ಅಯ್ಯ ಅಣ್ಣ ಬಂದ. ಅಣ್ಣ, ನಿನ್ ದಾರಿ ಕಾದು ಊಟ ಮಾಡ್ಬಿಟ್ಟಿವಪ್ಪ, ಎಷ್ಟೊತ್ತು ಮಾಡಿದಿ ನೀನು. ಅವಾಗ ಬರ್ತೀನಿ ಅಂದಾವ, ಈಗ ಬಂದಿ ನೋಡು. ಬರ್ಬೇಕನ್ನೇ ಪುಟ್ಟಿ, ಬರೋದು ಲೇಟ್ ಆಗ್ಬಿಡ್ತು. ಹೊತ್ತು ಬಾಳಗೈತಿ, ಊಟ ಮಾಡ್ಬಾಯಪ್ಪ. ಯಮ್ಮ ನಾ ಅಲ್ಲೇ ದಾರಿ ಊಟ ಉಂಟು ಬಂದೆ. ಅಯ್ಯಯ್ಯ ಅಣ್ಣ ನೋಡು ಹೆಂಗಾಗಿ ನಿಂತತಿ. ಏ ಶ್ರೀಕಾಂತ್ ಅಣ್ಣ, ನೋಡಕ್ ಚಂದ ಕಾಣವಲ್ಲಪ್ಪ. ಏನಿದೆ ಹೇರ್ ಸ್ಟೈಲ್? ಅದ ಚಂದ ಕಾಣವಲ್ದಪ್ಪ ನಿನಗೆ. ಬರೀ ಒಂದೇ ಥರ ಹೇರ್ ಸ್ಟೈಲ್ ಮಾಡಿಸಿ ಬೋರ್ ಆಗಿತ್ತ, ಅದಕ್ಕೆ ಈ ಸತಿ ಚೇಂಜ್ ಇಲ್ಲ ಅಂತ ಮಾಡ್ತೀನಿ ಈ ಥರ. ಚಿಂಟಿ ನಾ ಚಂದ ಕಾಣಕತ್ತೀನಿ ಇಲ್ಲ? ಪೂರ್ತಿ ಚಂದ ಇಲ್ಲ ಅಂತನೂ ಹೇಳಕ್ಕಾಗಂಗಿಲ್ಲ, ಪೂರ್ತಿ ಚಂದ ಆಗಿ ಅಂತನೂ ಹೇಳಕ್ಕಾಗಲ್ಲ. 50-50. ಅಡಗಾಡಿ ಮೇಲೆ ದೀಪ ಇಟ್ಟಂಗೆ ಅಂದ್ ನೋಡು. ಕಂಗ್ರ್ಯಾಚುಲೇಷನ್ ಪಾರ್ವು. ಥ್ಯಾಂಕ್ಸ್ ಅಣ್ಣ. ನನ್ನ ಮುದ್ದು ತಂಗಿ ದೊಡ್ಡ ಸಾಧನೆ ಮಾಡ್ಯಾಳ, ಆದ್ರೆ ಈ ಅಣ್ಣನಿಂದ ಈ ಪುಟ್ಟು ಉಡುಗೊರೆ ತಗೋಬೇಕು. ಅವ್ನು ನಿನ್ನಷ್ಟು ದೊಡ್ಡರಲ್ಲವಾ, ಹೊಟ್ಟೆ ಹಾಕೋ. ಎಲ್ಲರೂ ಹಿಂಗ ಚುಡಾಯಿಸಕತ್ತೀರಿ, ಹೋಗಣ್ಣ. ನಾ ಯಾವತ್ತಿದ್ರು ನಿಮ್ಕಿನ ಸಣ್ಣಕಿನ. ಏ ಪರವಕ್ಕ, ಅದನ್ನ ಬಿಚ್ಚ ಏನ್ ಗಿಫ್ಟ್ ತಂದ ನೋಡ್ತೀವ ಅಣ್ಣ. ತಡಿ ಆಕಿಗೊಬ್ಬಾಕಿಗೆ ಗಿಫ್ಟ್ ತಂದಾನ. ಆಕಿ ದೊಡ್ಡ ಸಾಧನೆ ಮಾಡ್ಯಾಳ, ಆಕಿಗೆ ಅಟ್ಟು ತಂದಾರ. ನಮ್ಗೆ ಯಾರು ತರಂಗಿಲ್ಲ ನೋಡ್ರಿ ಏನಕ್ಕ. ರೇನು ಚಿಂಟಿ ಇಬ್ರಿಗೂ ಜೋಡಿ ಮ್ಯಾಗ ಸ್ಮಾರ್ಟ್ ವಾಚ್ ತಂದು ಕೊಟ್ಟೇನೆ ಏನಿಲ್ಲ. ಬರೇ ಅದೊಂದ ಕೊಟ್ರೆ ಮುಗಿದು ಹೋತನ. ನೋಡು ಪಾರಕ್ಕ ದೊಡ್ಡ ಡಬ್ಬೆ ತಂದಿ, ಅಮ್ಮ ಇಟ್ಟು ಸಣ್ಣ ಡಬ್ಬೆ ತಂದು ಕೊಟ್ಟಿ.
ನೀನು ದೊಡ್ಡ ಸಾಧನೆ ಮಾಡು. ನಿಮ್ ಶ್ರೀಕಾಂತಣ್ಣ ದೊಡ್ಡ ಡಬ್ಬ್ಯಾಗ ದೊಡ್ಡ ಗಿಫ್ಟ್ ತರ್ತಾನ ನೀವು. ಬರೋಬ್ಬರಿ ಅಂದಿ ನೋಡವ. ಎಲ್ಲರೂ ನನ್ನ ಆಡು ಹುಡುಗಿ ಮಾಡ್ಯಾರ. ಮತ್ ನೀ ಏನ್ ದೊಡ್ಡ ಹುಡುಗಿನ ಚೈತ್ರ? ನೀನು ಈ ಮನ್ಯಾಗ ಸಣ್ಣ ಹುಡುಗಿನ, ನೀ ಆಡು ಹುಡುಗಿನ. ಅಣ್ಣ ಈ ಗಿಫ್ಟ್ ಎಲ್ಲ ಎದಕ್ ತರಕ್ ಹೋದಿ? ಇಲ್ಲವಾ ನಮ್ಮ ತಂಗಿ ನೀನು ದೊಡ್ಡ ಸಾಧನೆ ಮಾಡಿ ಅಣ್ಣನಿಂದ ಒಂದು ಉಡುಗೊರೆ ತರ್ಲಿಕ್ಕಂದ್ರೆ ಹೆಂಗೆ ಹೌದಿಲ್ಲ? ನೋಡ್ರಿ ಶ್ರೀಕಾಂತ ತಗೊಂಡ್ ಬಂದ ಗಿಫ್ಟ್ನ ನೀವು ನಿಮ್ ತಂಗಿಗೆ ಏನಾರ ತಂದು ಕೊಡ್ಬೇಕಿತ್ತಿಲ್ಲ? ಮುಂದೆ ಕೊಡ್ಸೋಣಂತ. ಯಾನ ಏನ್ ಗಿಫ್ಟ್ ತಂದಿಯಾ? ಆಯ್ತು ತಗೋ ಹೇಳಿಬಿಡ್ತೀನಿ. ಬಂಗಾರದಂತ ನನ್ನ ಮುದ್ದು ತಂಗಿಗೆ ಬಂಗಾರದ ಒಂದು ಚೈನಾ ಮಾಡಿಸ್ಕೊಂಬಂದೀನಿ. ಅಣ್ಣ ಅದನ್ನ ಹೇಗೆ ಮಾಡಿಸ್ಕೊಂಬರಕ್ ಹೋದಿ? ನೋಡುವ ನಾ ಬಡುವ, ಅದಕ್ಕೆ ಒಂದು ಸ್ವಲ್ಪ ಸಣ್ಣ ತೊಗೊಂಬಂದಿನಿ, ಏನು ತಿಳ್ಕೊಬೇಡ ಪಾರವ. ಅಣ್ಣ ಬರೀ ಕಾಡ್ಸೋದ ಮಾಡ್ತಿಲ್ಲ. ಈಗ ಇದೆಲ್ಲ ಬೇಕಾಗಿತ್ತ? ಏನ ಮದುವೆ ಮುಂಜುವೆ ಐತೆ, ಇದನ್ನೆಲ್ಲ ಎದಕ್ ತರಕ್ ಹೋದಿ? ನನಗೆ ನಮ್ಮ ತಂಗಿ ಇಷ್ಟು ದೊಡ್ಡ ಸಾಧನೆ ಮಾಡ್ಯಾಳ, ಇರಲಿ ನಮ್ಮ ತಂಗಿಗೆ ಒಂದು ಉಡುಗೊರೆ ಕೊಟ್ಟರತ್ತಂತ ತೊಗೊಂಬಂದವ. ಅದ್ರಾಗಿಂತಪ್ಪಾತು ಸರಿನಕ್ಕ ಕೊಟ್ಟಿದ್ದೀನಿ, ಸುಮ್ ಹಾಕೋಬೇಕಿಲ್ಲ. ಅದ್ನ್ಯಾಕ್ ತಂದಿ ಇದ್ನ್ಯಾಕ್ ತಂದಿ ಅಂತ ನೋಡಿಕ್ ಯಾಕ? ನಾ ಮಾತ್ರ ಕೊಳ್ಳಾಗ ಹಾಕೊಂಡ್ಬಿಡ್ತಿದ್ದೆ. ಪಾರವಕ್ಕ ಒಲ್ಲೆ ನಾನು ಹಾಕೊಂಡ್ ಅಡ್ಡಾಡ್ತೀನಿ ಚೈನಾನು. ಕಣ್ ಬಿಟ್ಟು ಅಲಿತೈತ್ರಿ. ಹಾಕೊಲ್ಲಿ ಅಂತಾಳಂತ ಈಗ ಹಾಕೊಂತಾಳಂತ. ಯಾರು ಹೊಸ ಚೂಡಿದಾರ್ ತರ ನನಗೆ ಆಗಂಗಿಲ್ಲ, ನಾನು ಹಾಕೊಂತೀನಿ ಅಂತ ಅಂತಿದ್ದಿ, ಈಗನು ನೀನು ಹಾಕೊಂತೀನಿ ಅನ್ನಕತ್ತೇನು? ಓರವ ಹೋಗು. ಅಲ್ಲನ ಸಣ್ಣಕ್ಕೆ ಅಂತೇಳಿ ನನಗೆ ಯಾರು ಅರ್ಬಿನ ತರ್ತಿದ್ದಿಲ್ಲ. ಅಲ್ಲನ ಬರೀ ನಿಮ್ಮ ಚೂಡಿದಾರನ ಸೈಡ್ ಹಿಡ್ಕೊಂಡು ಹೊಲ್ಕೊಂಡು ಹಾಕೊಂಡು ಅಡ್ಡಾಡೀನಿ. ನಿನಗೆ ಅದಕ್ಕವ ಹಾಕೊಂಡದಲ್ಲ ಹಾಕೋರಿ ಅಂತಂತಿದ್ರು. ನಿಮಗೆ ಪಿಟ್ಟಾಗನ ಎಲ್ಲ ತಂದು ನನಗೆ ಕೊಡ್ತಿದ್ರು. ನಿಂದು ಪಾರವಕ್ಕಂದು ಆಕೆ ರೇಷ್ಮಿಯು ಎಲ್ಲ ಬೇರೆ ಬಿಟ್ಟಿದ್ದ ಹಾಕೊಂಡು ಅಡ್ಡಾಡೀನಿ. ಅದಕ್ಕೆ ಹಾಕೊಲ್ಲಿ ಅಂದ್ರೆ ಒಂದೆರಡು ಸಲ ಹಾಕೊಂತೀನಿ ಅಂದ್ರೆ ಹಾಕೊಲ್ಲ, ಒಳ್ಳೆ ಅಂದ್ರೆ ನಾನು ಹಾಕಂತೀನಿ. ಏ ಚಿಂಟಿ, ನೀ ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಪಾರುಗ ಹೇಳ್ತೀನ ಪಟ್ಟ ಕೊಡ್ಬೇಡಂತೆ. ಆಕಿಗೆ ಅಂತ ಮಾಡಿಸಿದ್ದು ಆಕಿನ ಹಾಕೋಬೇಕು. ಯಾರಿಗೆ ಉಡುಗೊರೆ ತಂದಿರ್ತೀವಲ್ಲ ಅವ್ರ ಆ ಉಡುಗೊರೆನ ಯೂಸ್ ಮಾಡ್ಬೇಕು. ಅಣ್ಣ ಪಾರಕ್ಕೆ ಒಲ್ಲೆ ಅಂದ್ರೆ ಸಾಕು, ಗಪಕ್ ಅಂತ ಹೇಳಿ ತಾನ ಹಾಕೋಬೇಕಂತ ಕಾಕೊಂತ ಕುಂತ. ನನಗೆ ಗೊತ್ತ ಚಿಂಟಿ, ನೀನು ನಾನು ಡಾಕ್ಟರ್ ಆಗ ನಿನಗೂ ಒಂದು ಚೈನಾ ಮಾಡಿಸ್ಕೊಡ್ತೀನಿ. ನಾ ಡಾಕ್ಟರ್ ಆಗಕ್ಕೆ ಇನ್ನೂ 5 ವರ್ಷ ಬೇಕು. 5 ವರ್ಷ ಕಾಯ್ಬೇಕಾ? ಅವಾಗೆಲ್ಲ ಬಂಗಾರ ರೇಟ್ ಜಾಸ್ತಿ ಆಗಿರ್ತೈತಿ, ಅವಾಗೆಲ್ಲ ನಮಗೆ ಕೊಡ್ಸಂಗೆ ಇಲ್ಲ. ನಿಂದು ಲಗ್ನ ಆಗಿರ್ತೈತಿ, ಅವಾಗ ಯಾವ ಕೊಡಿಸ್ತಿ? ಅಲ್ಲ ನಿಮ್ಮ ಹೆಂಡ್ತಿರಿಗೆಲ್ಲ ಕೊಡಿಸ್ಕೊಂತ ಅಡ್ಡಾಡ್ತೀರಪ್ಪ. ಇಲ್ಲಿ ಚಿಂಟಿ ಕೊಡ್ಸೋಣಂತ. ಸರೋಜಿ, ನಮ್ಮ ಶ್ರೀಕಾಂತಗ ಹೆಣ್ಣು ಕೊಡ್ತೀನಿ ಅಂತೇಳಿ ಕರ್ಕೊಂಬಂದಿದ್ನಲ್ಲ, ಅವನಲ್ಲಿ ಇಮಿಡಿಯೇಟ್ರ್ ನಿಂಗಪ್ಪ ಅವ ಫೋನ್ ಹಚ್ಚನ. ಮತ್ತೇನೈತೆ ಅನ್ಕತಿ? ಎತ್ತಿ ಕೇಳ್ರಿ ಏನೇನು? ಹಲೋ, ನಮಸ್ಕಾರ ರೀ ಸಾವ್ಕಾರ, ಆರಾಮದ್ರಿ? ಇವನೇನು ಮಾತು ಇದೇನು ಹೊಸದು ಎಬ್ಸಿರಲ್ಲ? ಈಗ ನೀವು ದೊಡ್ಡ ಮಂದ್ರಿ, ನಾವ್ಯಾ ದೊಡ್ಡ ಮಂದಿವು ಅಂದಂಗೆ ಫೋನ್ ಹಚ್ಚಿದ್ದು ವಿಚಾರ ಅದು. ಮತ್ತು ಮೊನ್ನೆ ಆ ಹುಡುಗಿ ತೋರಿಸಿದ್ನಲ್ಲ, ಮತ್ತು ಅವರು ಹಳ್ಳಿ ನಿಮ್ಗೆ ಹೆಣ್ಣು ಕೊಡಾಕ ಒಪ್ಕೊಂಡಾರ. ಮತ್ತು ಹೆಂಗೆ? ಮತ್ತು ನೀವು ಹ್ಞೂ ಅಂದ್ರ ಮತ್ತು ಮುಂದಿನ ವಿಚಾರ ಮಾಡೋಣ. ಅಲ್ಲೋ ಅವ್ರ ಹೆಣ್ಣು ಕೊಡಂಗಿಲ್ಲ ಅಂತೇಳಿ ಏನೇನು ಅಂದು ಹೋದ್ರು. ಇಷ್ಟು ಮಂದಿ ಅದಾರ ಇವ್ರ ಮನ್ಯಾಗ, ನಮ್ಮ ಹುಡುಗಿ ಪುರಟ್ ಆಗಂಗಿಲ್ಲ, ಜಾಯಿಂಟ್ ಫ್ಯಾಮಿಲಿ ಹಂಗೆ ಹಿಂಗೆ ಅಂತಂದ್ರು. ಈಗ ಹೆಂಗೆ ಒಪ್ಕೊಂಡ್ರು ಅವ್ರು? ನನ್ನ ಮಗಳದು ದೊಡ್ಡ ನೌಕರಿ ಆತಂತಲ್ರಿ. ನನಗೆ ಅವರೇ ಹೇಳಿದ್ರು, ನನಗಿದು ವಿಚಾರನ ಗೊತ್ತಿದ್ದಿದ್ದಿಲ್ಲ. ಈಗ ಅದಕ್ಕೆ ಅವ್ರ ಮನ್ಯಾಗ ಅಷ್ಟು ದೊಡ್ಡ ಆಫೀಸರ್ ಆಗ್ಯಾರ, ಅದಕ್ಕೆ ನಾವು ಹೆಣ್ಣು ಕೊಡ್ತೀವಿ ಅಂತ ಮುಂದೆ ಬಂದಾರ ನೋಡ್ರಿ. ಹೆಂಗೆ? ನಾನು ಮನ್ಯಾಗ ಮಾತಾಡ್ಕೊಂತೀನಿ ರೀ, ಅಪ್ಪರ್ ಕೂಡ ಅವ್ರ ಕೂಡ ಮಾತಾಡಿ ನಾ ಏನು ಅನ್ನೋದು ನಿಮ್ಗೆ ನಾಳೆ ಫೋನ್ ಹಚ್ಚಿ ಹೇಳ್ತೀನಂತ. ನೋಡ್ರಿ ಚಲೋ ಕಡೆ ಸಂಬಂಧ. ಹಂಗ ನಿಮ್ಮ ಮಗಳನ್ನ ಕೇಳಿನಿ ಅಂತ ಹೇಳ್ರಿ, ಒಂದಿಟ್ಟು ನಮಗೂ ಪರಿಚಯ ಮಾಡಿಸ್ರಲ್ಲ ನಿಮ್ಮ ಮಗಳನ್ನ. ಸರಿ ಸರಿ. ಇವ್ರ ಮನೆ ಭಾಳ ಮಂದಿ ಅದಾರ, ಜಾಯಿಂಟ್ ಫ್ಯಾಮಿಲಿ, ನಮ್ಮ ಹುಡುಗಿ ಪುರೋಟ ಆಗಂಗಿಲ್ಲ ಅಂತಿದ್ರು. ಈಗೇನಿದು ಹೊಸದು? ಎಂತ ಕಾಲ ಬಂತು ನೋಡು. ನಮ್ಮ ಪಾರವ್ ನೋಡಿ ಈಗ ಹೆಣ್ಣು ಕೊಡಕತ್ತಾರ ನನಗೆ. ನಮ್ಮ ಪಾರವ ತಹಸೀಲ್ದಾರ್ ಆಗ್ಯಾಳ ಅಂತೇಳಿ ನೋಡಿ ಹೆಣ್ಣು ಕೊಡಕತ್ರು. ಅಯ್ಯೋ ದೇವ್ರಿ, ಎಂಥದ್ದು ಬಂತಪ್ಪ. ಹೆಣ್ಣು ಕೊಡ್ಬೇಕಂದ್ರೂ ಮನ್ಯಾಗ ದೊಡ್ಡ ದೊಡ್ಡ ಆಫೀಸರ್ ಇದ್ರು ಮಾತ್ರ ಹೆಣ್ಣು ಕೊಡ್ತಾರ. ಹೆಂಗ ಮತ್ತದು ಹಂಗಾತ. ಒಟ್ಟ ಹೆಣ್ಣ ಕೊಡಂಗಿಲ್ಲ ಅಂತಂದಿದ್ರು. ಈಗ ನೋಡಿದ್ರ ನೋಡ್ಗ ಹೆಣ್ಣು ಕೊಡ್ತೀವಿ ಅಂತ ನಿಂತಾರ. ಅದಕ್ಕೆ ನಮ್ಮ ಮನೆ ನಮ್ಮಪ್ಪ ನಮ್ಮವ್ನ ಕೇಳ್ತೀನಿ ಅಂತ ಹೇಳಿ. ಬೇಡ ಮೊದ್ಲೇಕ ಬ್ಯಾಡ ಅಂತ ಯಾರ? ಈಗ ನಮ್ಮ ಹುಡುಗಿಯಿಂದ ಏನಾರ ಕೆಲಸ ಆಗ್ಬೇಕಾಗೈತಿ ಏನ? ಅದಕ್ಕೆ ಬಿಗತನ ಮಾಡಿ ನಾಟಕ ಮಾಡಕ್ ಬರೋರು ಬೇಡ. ಅವ್ರ ಸಂಬಂಧನ ಬೇಡ ನಮ್ಗೆ.